ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KA ಕಡೆಯಿಂದ KCET 2026 ಸ್ಟೂಡೆಂಟ್ಸ್ಗೆ ವೆರಿ ಬಿಗ್ ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. KA ವೆಬ್ಸೈಟಲ್ಲಿ ಒಂದು ಬಿಗ್ ಚೇಂಜಸ್ಸೇ ಆಗಿದೆ ಅಂತ ಹೇಳ್ಕೊಬೋದು. ಬಟ್ ಒಂದು ಇಂಪಾರ್ಟೆಂಟ್ ಯೂಸ್ಫುಲ್ ಅಪ್ಡೇಟ್ಸ್ ಅಂತಲೇ ನಾನು ಹೇಳ್ತೀನಿ. ಈಗ ನಿಮಗೆ KA ಅವರು ಮಾಡಿರುವಂತಹ ಚೇಂಜಸ್ಸು. ಸೊ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೋ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ KA ಕಡೆಯಿಂದ ಯಾವುದೇ ಅಪ್ಡೇಟ್ಸ್ ಬರಲಿ, ಸೊ ನೀವೀಗ ಅಪ್ಲಿಕೇಶನ್ ಆಗದಾಗಿಂದನೂ ಯಾವುದೇ ಅಪ್ಡೇಟ್ಸ್ ಬರಲಿ, ನೀವೇನು ಮಾಡ್ತೀರಾ, KAಗೆ ಬರ್ತೀರಾ, ಅದಾದಮೇಲೆ ಅಡ್ಮಿಷನ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ, UGCET 2026 ಮೇಲೆ ಕ್ಲಿಕ್ ಮಾಡ್ತಿದ್ದಾಗ ಇಲ್ಲಿ ನಿಮಗೆ ಎಲ್ಲ ಥರದ ಲಿಂಕ್ಸ್ ಏನಾಗ್ತಿತ್ತು, ಮಿಕ್ಸ್ ಆಗಿಬಿಟ್ಟು ಅಲ್ಲಿ ಕೊಡ್ತಿತ್ತು. ಕೆಲವೊಂದು ಟೈಮ್ ಏನಾಗ್ತಿತ್ತು ಅಂತ ಅಂದ್ರೆ ಅದನ್ನು ನೀವು ಹುಡ್ಕೋಬೇಕಿತ್ತು. ಅಪ್ಲಿಕೇಶನ್ ಹಾಕುವಂತಹ ಲಿಂಕ್ ಎಲ್ಲಿದೆ, ಇಲ್ಲ ಅಂತಂದರೆ ನಾವು ರಿಸಲ್ಟನ್ನು ಚೆಕ್ ಮಾಡುವಂತಹ ಲಿಂಕ್ ಎಲ್ಲಿದೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡುವಂಥ ಲಿಂಕ್ ಎಲ್ಲಿದೆ ಅಂತ ಹೇಳಿಬಿಟ್ಟು ಈ ರೀತಿ ನೀವು ಹುಡುಕಬೇಕಾಗಿತ್ತು. ಬಟ್ ಇದೀಗ ಏನಾಗಿದೆ ಅಂತ ಅಂದರೆ KA ಅವರು ಇದರ ಬಗ್ಗೆ ತಿಳ್ಕೊಂಡು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಇದು ಚೇಂಜಸ್ ಮಾಡಿರುವಂಥದ್ದು. ಈ ವರ್ಷನೇ ಹೊಸದಾಗಿ ಇದು ಬಿಗ್ ಚೇಂಜಸ್ ಮಾಡಿದ್ದಾರೆ. ನಾವೀಗ ವೆಬ್ಸೈಟ್ಗೆ ಬಂದು UGCET 2026 ಅಂತ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನೀವು ನೋಡ್ಬೋದು ಕ್ಯಾಂಡಿಡೇಟ್ ಆಕ್ಟಿವಿಟಿ ಲಿಂಕ್ಸ್ ಅಂತ ಇದೆ, ಇನ್ಫಾರ್ಮೇಷನ್ ಅಂತ ಇದೆ, ನೋಟಿಫಿಕೇಶನ್ಸ್ ಅಂತ ಇದೆ, ಸ್ಕೆಡ್ಯೂಲ್ಸ್ ಅಂತ ಇದೆ, ಆ್ಯಂಡ್ ಹಾಗೇನು ಸಹ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಇರುವಂಥದ್ದು. ಸೊ ಈಗ ನಾವು ಕ್ಯಾಂಡಿಡೇಟ್ ಆಕ್ಟಿವಿಟಿ ಲಿಂಕ್ಸ್ ಅಂತ ಅಂದರೆ ಏನು ಅಂತ ಅಂದರೆ ಜಸ್ಟ್ ಈಗ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವುದಾದ್ರೂ ಲಿಂಕ್ಸನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡೋದಾಗಿರ್ಬೋದು, ಇಲ್ಲ ಅಂತಂದರೆ ನೆಕ್ಸ್ಟ್ ನಿಮಗೆ ಈಗ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಅಪ್ಲಿಕೇಶನ್ ಲಿಂಕು, ಆನ್ಲೈನ್ ಅಪ್ಲಿಕೇಶನ್ ಎಡಿಟಿಂಗ್ ಲಿಂಕು, ಏನೇ ಆಗಲಿ ಒಂದು ಲಿಂಕ್ಸ್ ಬರ್ತಾವಲ್ವಾ, ನೀವು ಅಪ್ಲೈ ಮಾಡೋದಕ್ಕಾಗಲಿ, ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳೋದಕ್ಕಾಗಲಿ, ಆ ಥರ ಬರುವಂತಹ ಎಲ್ಲ ಥರದ ಲಿಂಕ್ಸ್ ಬಂದುಬಿಟ್ಟು ಕ್ಯಾಂಡಿಡೇಟ್ ಆಕ್ಟಿವಿಟಿ ಲಿಂಕ್ಸ್ ಅನ್ನೋವಂತಹ ಇದರಲ್ಲಿ ಆದರೆ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಅಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ಅಂತಂದರೆ ಈಗ ಯಾವುದಾದ್ರೂ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿರ್ತಾರೆ, ಆ ಒಂದು ಫೋಲ್ಡರ್ ಒಳಗಡೆ ಹೋಗ್ಬಿಟ್ಟು ಈಗ ಫೋಟೋಸ್ಗೆ ಸಪ್ರೇಟ್ ಫೋಲ್ಡರು, ವೀಡಿಯೋಸ್ಗೆ ಸಪ್ರೇಟ್ ಫೋಲ್ಡರು ಈ ರೀತಿ ಇರುತ್ತಲ್ವ, ಹಾಗೆ ಅದೇ ರೀತಿಯಲ್ಲಿ ಇಲ್ಲಿ ಕ್ಯಾಂಡಿಡೇಟ್ ಆಕ್ಟಿವಿಟಿ ಲಿಂಕ್ಸ್ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ಯಾವುದೇ ಥರದ ಲಿಂಕ್ಸ್ ಬರಲಿ, ಇಲ್ಲಿ ಲಿಂಕ್ಸ್ ಇಲ್ಲಿರುತ್ತೆ. ಮುಂದೆ ರಿಸಲ್ಟ್ ಬಿಟ್ಟಾಗೂ ಇದು ಇಲ್ಲೇ ಬಂದು ನಿಮಗೆ ರಿಸಲ್ಟ್ ಆದರೆ ಸಿಗೋವಂಥದ್ದು. ಆ್ಯಂಡ್ ನೆಕ್ಸ್ಟ್ ಟ್ಯಾಬ್ ನಾವು ನೋಡೋದಾದರೆ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಈ ಒಂದು ಇನ್ಫಾರ್ಮೇಷನ್ ಅಂತಂದರೆ ಏನು ಅಂತ ಅಂದರೆ ಈಗ ನಿಮಗೆ ರಿವೈಸ್ಡ್ ಕೀ ಆನ್ಸರ್ಸ್ ಆಗಿರ್ಬೋದು, ಆ್ಯಂಡ್ ಹಾಗೇನೂ ಸಹ ನಿಮಗೆ ಇಲ್ಲಿ ಯಾವುದೇ ಥರದ ಒಂದು ಎಕ್ಸಾಮ್ ರಿಲೇಟೆಡ್ ನಿಮ್ಗೆ ಬಂದುಬಿಟ್ಟು ಒಂದು ಬಯಾಲಜಿದು, ಮ್ಯಾಥಮೆಟಿಕ್ಸ್ದು ಕೀ ಆನ್ಸರ್ಸ್ ಯಾವ ರೀತಿ ಬಿಟ್ಟಿದ್ರು, ಕೀ ಆನ್ಸರ್ಸು, ಆ್ಯಂಡ್ ನೆಕ್ಸ್ಟು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಟೆಸ್ಟ್, ಎಲಿಜಿಬಲ್ ಟೆಸ್ಟು. ಈಗ ನಿಮ್ಗೇನಾದರೂ ಇನ್ಫಾರ್ಮೇಷನ್ ತಿಳಿಸೋದಿದ್ರೆ PDF ಟೈಪಲ್ಲಿ ಅಲ್ಲಿ ಬಂದುಬಿಟ್ಟು ಏನಾಗುತ್ತೆ ಅಂತ ಅಂದರೆ ಇದು ಬಂದುಬಿಟ್ಟು ಎಲ್ಲ ಇನ್ಫಾರ್ಮೇಷನಲ್ಲಿ ಸೇವ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಒಂದು ನೋಟಿಫಿಕೇಶನ್ ಬರಲಿ, ಈಗ ನಿಮಗೆ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಇದೆ, ಇಲ್ಲ ಅಂತಂದರೆ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಇಂಥ ದಿನದಿಂದ ಇಂಥ ದಿನವರೆಗೂ ಟೈಮ್ ಇರುತ್ತೆ, ರಿಸಲ್ಟ್ ಇಂತಹ ದಿನಾಂಕಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಏನು ಬರ್ತಿತ್ತು, ಇಲ್ಲ ಅಂತಂದರೆ ಆನ್ಲೈನ್ ಅಪ್ಲಿಕೇಶನ್ ವೆರಿಫಿಕೇಷನ್ ನೋಟಿಫಿಕೇಷನ್ ಜಸ್ಟ್ ಇಲ್ಲಿ ಬಂದುಬಿಟ್ಟು ನಿಮಗೆ ನೋಟಿಫಿಕೇಷನ್ಸ್ ಆದರೆ ಇರುತ್ತೆ. ಯಾವ ಡೇಟಿಗೆ ಬಿಡ್ತಾರೆ, ಯಾವ ಟೈಮಿಗೆ ಬಿಡ್ತಾರೆ, ಏನಿರುತ್ತೆ, ಯಾವಾಗ ಏನು ಅಂತ ಹೇಳಿಬಿಟ್ಟು ಇದು ನೋಟಿಫಿಕೇಷನಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಸ್ಕೆಡ್ಯೂಲ್ಸ್ ಬಂದುಬಿಟ್ಟು ಕಂಪ್ಲೀಟ್ಲಿ ಇದು ಈಗ ಫಸ್ಟ್ ರೌಂಡ್ ಸ್ಕೆಡ್ಯೂಲ್ ಯಾವಾಗ, ಸೆಕೆಂಡ್ ರೌಂಡ್ದು ಸ್ಕೆಡ್ಯೂಲ್ ಯಾವಾಗ, ಆ ಒಂದು ಫಸ್ಟ್ ರೌಂಡ್ ಸ್ಕೆಡ್ಯೂಲಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಯಾವಾಗ ಏನು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸಪ್ರೇಟ್ ಫೋಲ್ಡರ್ಸ್ ಆದರೆ ಮಾಡಿರುವಂಥದ್ದು. ನನಗಂತೂ ಒಂದು ಲೆಕ್ಕ ಅನಿಸುತ್ತೆ ಕಂಪ್ಲೀಟ್ಲಿ ಇದು ವೆರಿ ಯೂಸ್ಫುಲ್ ಅಪ್ಡೇಟ್ ಅಂತ ಹೇಳಿ. ಯಾಕಂತಂದರೆ ಕೆಲವೊಂದು ಟೈಮ್ ನಾನೇ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೆ. ಈಗ ವೆಬ್ಸೈಟಿಗೆ ಬಂದಿದ್ದೀನಿ ಅಂತ ಅಂದರೆ ಯಾವುದೋ ಒಂದು ಲಿಂಕ್ ಬೇಕು ಅಂತ ಬಂದಿರ್ತೀನಿ, ಸ್ಕ್ರೋಲ್ ಮಾಡ್ತಾ ನೋಡೋದಾದರೆ ಒಂದೊಂದ್ಸಲಿ ತುಂಬ ಕನ್ಫ್ಯೂಸ್ ಆದರೆ ಆಗಿಬಿಡುತ್ತೆ, ಯಾವ ಲಿಂಕ್ ಓಪನ್ ಮಾಡಬೇಕು ಏನು ಅಂತ ಹೇಳಿಬಿಟ್ಟು. ಬಟ್ ಇದೀಗ ಏನಾಗುತ್ತೆ ಅಂತಂದರೆ ನಾನು ಯಾವುದಾದ್ರೂ ಸ್ಕೆಡ್ಯೂಲ್ ರಿಲೇಟೆಡ್ ಹುಡುಕ್ತಾ ಇದ್ದೀನಿ, ಸ್ಕೆಡ್ಯೂಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲ ನನಗೆ ನೋಟಿಫಿಕೇಶನ್ ಏನಾದ್ರು ಬಿಟ್ಟಿದ್ದಾರೆ ಅಂತ ಚೆಕ್ ಮಾಡಬೇಕು, ನೋಟಿಫಿಕೇಶನ್ ಚೆಕ್ ಮಾಡ್ತೀನಿ. ಇಲ್ಲ ಆ್ಯಂಡ್ ನೆಕ್ಸ್ಟು ಈ ರೀತಿಯಾಗಿ ಕೊಟ್ಟಿರುವಂಥದ್ದು. ಆ್ಯಂಡ್ ಈಗ ವೆರಿ ಇಂಪಾರ್ಟೆಂಟ್ ಅಪ್ಡೇಟು ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಕೊಟ್ಟಿದ್ದಾರಲ್ವ, ನಾವು ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೀವಿ ಬಟ್ ಓಪನ್ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ಸ್ಟೂಡೆಂಟ್ಸು ಹೇಳ್ತಿರೋವಂಥದ್ದು. ನೋಡಿ, ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಹೇಳಿಬಿಟ್ಟು ಜಸ್ಟ್ ಈ ಒಂದು ಫೋಲ್ಡರ್ ಆದ್ರೆ ಕ್ರಿಯೇಟ್ ಆಗಿದೆ ಫೋಲ್ಡರ್ ಟೈಪಲ್ಲಿ. ಬಟ್ ಅದನ್ನು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ಯಾವುದೇ ಥರದ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆಗಲಿ ಕಟ್ ಆಫ್ ಆಗಲಿ ಇಲ್ಲ. ಸೊ ಈ ಒಂದು ಸೀಟ್ ಮ್ಯಾಟ್ರಿಕ್ಸ್ ಯಾವ ರೀತಿ ಅಂತ ಅಂದರೆ ಎಲ್ಲ ಕಾಲೇಜವರು KA ಅವ್ರಿಗೆ ಕೊಡಬೇಕಾಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಒಳಗಾಗಿನೂ ಸಹ ಕಟ್ ಆಫ್ಸನ್ನು ಅದೆಲ್ಲ ಅನಾಲಿಸಿಸ್ ಮಾಡಿ ನೆಕ್ಸ್ಟ್ ನಿಮಗೆ ಕೊಡುವಂಥದ್ದು. ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನಿಲ್ಲ, ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಯಾವ ಬ್ರಾಂಚ್ಗೆ ಎಷ್ಟು ಅವೈಲಬಿಲಿಟಿ ಆಫ್ ಸೀಟ್ಸ್ ಇದ್ದಾವೆ ಅಂತ ಹೇಳಿಬಿಟ್ಟು ಸೀಟ್ ಮ್ಯಾಟ್ರಿಕ್ಸಲ್ಲಿ ಗೊತ್ತಾಗುತ್ತೆ. ಕಟ್ ಆಫಲ್ಲಿ ಬಂದುಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾಲೇಜು, ನಾವು ದಯಾನಂದ ಸಾಗರ್ ಕಾಲೇಜ್ ತಗೊಳ್ಳೋಣ. ದಯಾನಂದ ಸಾಗರ್ ಕಾಲೇಜಲ್ಲಿ ಈಗ ಯಾವುದೋ ಒಂದು ಬ್ರಾಂಚಿಗೆ ಬಂದುಬಿಟ್ಟು ಕಟ್ ಆಫ್ ಬಂದುಬಿಟ್ಟು ಒಂದು 5,000 ಅಂತ ಇರುತ್ತೆ. ಇಂತಹ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 5,000 ಅಂತ ಇರುತ್ತೆ. ಸೊ 5,000 ಅಂತಂದರೆ ಏನು ಅಂತಂದರೆ ನಿಮ್ಮ ಒಂದು ರ್ಯಾಂಕಿಂಗ್ ಬಂದುಬಿಟ್ಟು 5,000 ಒಳಗಡೆ ಇರುವಂತಹ ಸ್ಟೂಡೆಂಟ್ಸ್ಗೆ ಆ ಒಂದು ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯ ಕಟ್ ಆಫ್ ಆದರೆ ಕೊಡುವಂಥದ್ದು. ಸೊ ಸೀಟ್ ಮ್ಯಾಟ್ರಿಕ್ಸು ಆ್ಯಂಡ್ ನೆಕ್ಸ್ಟು ಕಟ್ ಆಫನ್ನು ಅನಾಲಿಸಿಸ್ ಮಾಡಿದ್ರೇ ನೆಕ್ಸ್ಟ್ ನಾವು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಗೆ ಬಂದುಬಿಟ್ಟು ಕಾಲೇಜಸನ್ನು ಸೆಲೆಕ್ಟ್ ಮಾಡೋದಕ್ಕೆ ಆಗೋದು. ಸೊ ಇಂಪಾರ್ಟೆಂಟ್ ಏನು ಅಂತ ಅಂದರೆ ಇಲ್ಲಿ ಈಗ ಸೀಟ್ ಮ್ಯಾಟ್ರಿಕ್ಸು ಕಟ್ ಆಫ್ ಈಗಿನ್ನೂ ಸಹ ರಿಲೀಸ್ ಮಾಡಿಲ್ಲ. ಮುಂದೆ ಯಾವಾಗ ರಿಲೀಸ್ ಮಾಡ್ತಾರೋ, ರಿಲೀಸ್ ಮಾಡಿದ್ದ ಆದಮೇಲೆ ನಿಮ್ಮ ರಿಸಲ್ಟ್ ಬಂದಿದ್ದ ಆದಮೇಲೆ ನಾನು ಹೇಳ್ತೀನಿ ನೀವು ಯಾವ ರೀತಿ ಕಾಲೇಜಸ್ ಲಿಸ್ಟನ್ನು ರೆಡಿ ಮಾಡ್ಕೋಬೇಕು ಅಂತ ಹೇಳಿ. ಅದೇ ಒಂದು ಪ್ರೊಸೀಜರನ್ನು ಫಾಲೋ ಆಗಿ 100% ಆಗಿ ನಿಮಗೆ ಕಾಲೇಜ್ ಆದರೆ ಸಿಗುತ್ತೆ. ಎಕ್ಸಾಮ್ ಕಂಪ್ಲೀಟ್ ಆಗಿದೆ, ಇನ್ನು ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಿದ್ದಾದಮೇಲೆ ರ್ಯಾಂಕ್ ಎಷ್ಟೇ ಬಂದಿರಲಿ ನಿಮಗೆ ಯಾವ ರೀತಿ ಒಂದು ಕಾಲೇಜಸನ್ನು ಸೆಲೆಕ್ಷನ್ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಕಾಲೇಜ್ ಸಿಗುತ್ತೆ ಏನು ಅಂತ ಹೇಳಿಬಿಟ್ಟು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸನ್ನು ಕೊಡ್ತಿರ್ತೀನಿ. ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ. ನೀವು ಕೌನ್ಸಿಲಿಂಗ್ ರಿಲೇಟೆಡ್ ಡೌಟ್ಸನ್ನು ಕೇಳ್ತಾ ಇರ್ತೀರಲ್ವ, ಅದರಲ್ಲಿ ಯಾವ ಡೌಟ್ಸು ಸ್ಟೂಡೆಂಟ್ಸು ಜಾಸ್ತಿ ಕೇಳಿರ್ತಾರೋ ಅದನ್ನು ಪಿಕ್ ಮಾಡ್ಕೊಂಡು ವಿಡಿಯೋ ಮಾಡ್ತೀನಿ. ಅದರ ಜೊತೆಗೆ KA ಕಡೆಯಿಂದ ಬರುವಂಥ
ಇರುವಂತಹ ಯಾವುದೇ ಅಫಿಷಿಯಲ್ ಅಪ್ಡೇಟ್ಸ್ ಬರಲಿ ಅದನ್ನು ನಾನು ನಿಮಗೆ ಕ್ಲಿಯರ್ ಆಗಾದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.